ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಂಡಿಗಡಿ ಗ್ರಾಮದ ಮೀರತ್ ಮಠ ಎಂಬಲ್ಲಿ ಅಣ್ಣ ರಾಘವೇಂದ್ರ ತಮ್ಮ ರಾಜೇಂದ್ರನಿಂದ ದಲಿತ ಕುಟುಂಬದ ಮಹಿಳೆ ಮೇಲೆ ರವಿಚಂದ್ರನ್ ಎಂಬ ಅವರ ಪತ್ನಿ ಶ್ರುತಿ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಕಣ್ರಿ. ಈ ಪ್ರಕರಣ ನಡೆದಿದ್ದು ರಾತ್ರಿ ಸುಮಾರು 12:30 ಗಂಟೆಗೆ. ಆ ಊರಿನಲ್ಲಿ ವೀರತ್ ಮಠ ಎಂಬ ಊರಿನಲ್ಲಿ ಅಣ್ಣ ತಮ್ಮ ರಸ್ತೆಯಲ್ಲಿ ಬರುವಾಗ ಅವರಿಬ್ಬರ ಮಧ್ಯೆ ಜಗಳವಾಗುತ್ತದೆ. ಈ ಜಗಳ ಏನೆಂದು ಬಿಡಿಸಲು ರವಿಚಂದ್ರನ್ ಹಾಗೂ ಅವರ ಪತ್ನಿ ತೆರಳಿದಾಗ ಏಕಾಏಕಿ ರವಿಚಂದ್ರನ್ ಅವರ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂಥ ಅಣ್ಣ ಹಾಗೂ ತಮ್ಮ ಗಂಭೀರವಾಗಿ ಹಲ್ಲೆಗೊಳಗಾದಂಥ ಶ್ರುತಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಇದು ಅಟ್ರಾಸಿಟಿ ಪ್ರಕರಣ ದಾಖಲಾಗಬೇಕಿತ್ತು. ಅಲ್ಲಿನ DYSP ಬಾಲಾಜಿ ಇವರು ಸ್ಥಳಕ್ಕೆ ಬಂದು ಮಹಜರು ನಡೆಸಿ ಎಲ್ಲ ನಡೆದರೂ ಇದು ಇಡೀ ಪ್ರಕರಣ ಅಟ್ರಾಸಿಟಿ ಆಗಿಲ್ಲ. ಹರಿಹರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಟ್ರಾಸಿಟಿ ಪ್ರಕರಣ ಆಗುತ್ತದೆ ಎಂದರು. ಆದರೂ ಅಟ್ರಾಸಿಟಿ ಪ್ರಕರಣ ಆಗಿಲ್ಲ. ಅಣ್ಣ ರಾಘವೇಂದ್ರ ಕಾರಂಜಿ ಈ ಭಾಗದ ರೌಡಿ ಲಿಸ್ಟರ್ ಆಗಿದ್ದು ಸುಮಾರು 18ರಿಂದ 20 ಪ್ರಕರಣ ಈತನ ಮೇಲಿದೆ. ಆದರೂ ಇಲ್ಲಿ ಇದು ಅಟ್ರಾಸಿಟಿ ಕೇಸ್ ಏಕೆ ಆಗಲಿಲ್ಲ ಎಂದು ಆ ದಲಿತ ಕುಟುಂಬ ಈಗ ಹೌಹಾರಿದೆ ಕಣ್ರಿ. ಹೌದು, ದಲಿತ ಕುಟುಂಬದ ಮೇಲೆ ಹಲ್ಲೆ ನಡೆಸಿದಂಥ ರಾಘವೇಂದ್ರ ಹಾಗೂ ರಾಜೇಂದ್ರ ಮತ್ತೆ ಮನೆಗೆ ತೆರಳಿ ಮನೆಯಿಂದ ಲಾಂಗು ಮಚ್ಚು ಕತ್ತಿಗಳನ್ನು ಹಿಡಿದುಕೊಂಡು ಬಂದು ಬಾಗಿಲನ್ನು ಸುಮಾರು 15-20 ಕಡೆ ಬಾಗಿಲಿಗೆ ಗಂಭೀರವಾಗಿ ಗಾಯಗೊಳಿಸಿದ್ದು ಹಾಗೂ ಅಲ್ಲೇ ನಿಂತಹ ಕಾರನ್ನು ಸಹ ಪುಡಿಗೈದಿದ್ದಾರೆ ಕಣ್ರಿ. ಹೌದು, ಹರಿಹರಪುರ ಪೊಲೀಸ್ ಠಾಣೆಯ ಮೀರತ್ ಮಠದಲ್ಲಿ ಇದು ಏನು ನಡೆದಿದೆ ಕಣ್ರಿ. ದಲಿತ ಕುಟುಂಬಕ್ಕೆ ಇಲ್ಲಿ ನ್ಯಾಯ ಇಲ್ವೇನ್ರಿ? ಈ ಕುಟುಂಬದ ಈಗ ಕಣ್ಣೀರಿನಲ್ಲಿ ಕೈ ತೊಳಿತಿದೆ. ಗಂಭೀರವಾಗಿ ಗಾಯಗೊಂಡಂಥ ಶ್ರುತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಣ್ರಿ. ಆದರೆ ಅಲ್ಲಿನ ಆ ದಲಿತ ಕುಟುಂಬ ನ್ಯಾಯಕ್ಕಾಗಿ ಅಂಗಲಾಚುತ್ತಿದೆ. ಆದರೆ ಕೊಪ್ಪ ಪೊಲೀಸರು ಹಾಗೂ ಹರಿಹರಪುರ ಪೊಲೀಸರು ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ. ಹೌದು, ಒಂದು ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾದಂಥ ಚಿಕ್ಕಮಗಳೂರು ಪೊಲೀಸರು ಏನು ಮಾಡುತ್ತಿದ್ದಾರೆ? ಚಿಕ್ಕಮಗಳೂರು SP ಸಾಹೇಬರೇ, ಈ ನಿಟ್ಟಿನಲ್ಲಿ ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇಡೀ ಪ್ರಕರಣ ಅತ್ಯಂತ ಗಂಭೀರವಾಗಿದೆ ಕಣ್ರಿ. ಅಲ್ಲಿ ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯವಾಗುತ್ತಿದ್ದರೂ ಹೇಳುವವರು ಕೇಳುವವರು ಯಾರೂ ಇಲ್ವೇನ್ರಿ? ಆ ದಲಿತ ಕುಟುಂಬದ ಮಹಿಳೆ ಶ್ರುತಿಗೆ ಈಗ ಗಂಭೀರವಾಗಿ ಗಾಯವಾಗಿದೆ ಹಾಗೂ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಕಣ್ರಿ. ಮೊದಲೇ ರೌಡಿ ಲೀಡರ್ ಆದಂಥ ರಾಘವೇಂದ್ರ ನಿಮ್ಮನ್ನು ಜೀವ ಸಮೇತ ಬಿಡುವುದಿಲ್ಲ ಎಂದು ಶ್ರುತಿ ಹಾಗೂ ಆಕೆಯ ಗಂಡ ರವಿಚಂದ್ರನಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಇಡೀ ಪ್ರಕರಣವನ್ನು ಹರಿಹರಪುರ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ನಾವು CN23 ನ್ಯೂಸ್ ಚಾನಲ್ನಿಂದ ಆಗ್ರಹಪಡಿಸಿದ್ದೇವೆ. ಹೌದು ಕಣ್ರಿ, ಒಂದು ದಲಿತ ಕುಟುಂಬಕ್ಕೆ ಇಲ್ಲಿ ನ್ಯಾಯ ಇಲ್ಲ ಎಂದರೆ ಏನು ಮಾಡಬೇಕು ಆ ದಲಿತ ಕುಟುಂಬ ಎಂಬುದೇ ನಿಮ್ಮ CN23 ನ್ಯೂಸ್ ಚಾನಲ್ನ ಯಕ್ಷ ಪ್ರಶ್ನೆಯಾಗಿದೆ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ನಗರ ನಾಗೇಶ್. ಆ ಲೈಟ್ ಆಫ್ ಮಾಡ್ತದ, ಜೈಲಿ ಲೈಟ್ ಆಫ್ ಮಾಡು. ಇಲ್ಲಿ ರಾಘವೇಂದ್ರ ಹಾಗೂ ರಾಜೇಂದ್ರನ ಅಟ್ಟಹಾಸಕ್ಕೆ ಪುಡಿಯಾದಂಥ ಕಾರನ್ನು ಸಹ ನಾವಿಲ್ಲಿ ತೋರಿಸ್ತಿದ್ದೇವೆ. ಇದೇನ್ರಿ ದಲಿತ ಕುಟುಂಬದ ಮೇಲೆ ಇಂಥ ಘೋರ ಅನ್ಯಾಯ?